ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ನಾಗಸಂದ್ರ ಮೆಟ್ರೋ ಸ್ಟೇಷನ್ನು, ಆಮೇಲೆ NH4 ತುಮಕೂರು ಹೈವೇ, ಆಮೇಲೆ 8th ಮೈಲ್, ಈ ಎಲ್ಲ ಪ್ಲೇಸ್ಗೆ ಒಂದು 2-2.5 ಕಿಲೋಮೀಟರ್ಸ್ಗೆ ನಿಯರ್ ಇರೋ ಒಂದು ಮನೆನ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಮನೆ ಮುಂದೆ ಇರೋ ರೋಡ್ನ ನಾನು ತೋರಿಸ್ತಾ ಇದ್ದೀನಿ. ಈ ರೋಡು ನನಗನ್ಸ್ದಂಗೆ ಒಂದು 20 ಫೀಟ್ ರೋಡ್ ಇರ್ಬೋದು. ಇನ್ನೂ ಟಾರ್ ರೋಡ್ ಆಗಿಲ್ಲ, ಮಣ್ ರೋಡೇ ಇದೆ. ಅಂದರೆ ಓನ್ಲಿ 2-2.5 ಕಿಲೋಮೀಟರ್ಸ್ ನಿಯರ್ ಇರಿಂದ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಆಗಲಿ, ಬಸ್ ಕನ್ವೀನಿಯನ್ಸ್ಗೆ ಆಗಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಇದಕ್ಕೋಸ್ಕರ 100% ನಿಮಗೆ ಇದು ವರ್ತ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಈಗ ತೋರಿಸ್ತಾ ಇದ್ದೀನಲ್ಲ, ಈ ಮನೆಯೇ ಸೇಲ್ಗೆ ಇರೋದು. ಫ್ರೆಂಡ್ಸ್, ಇದು ನಾರ್ತ್ಗೆ ಸೈಟು, ನಾರ್ತ್ಗೆ ಡೋರು ಆ್ಯಂಡ್ ಈಸ್ಟ್ಗೆ ಡೋರ್ ಇರೋ ಮನೆ ಇದು. ಟೋಟಲ್ ಇದು ಮೆಜರ್ಮೆಂಟ್ ಬಂದ್ಬಿಟ್ಟು 20 by 40, ಟೋಟಲ್ 800 ಸ್ಕ್ವೇರ್ ಫೀಟು. ಗ್ರೌಂಡ್ ಸಿಂಗಲ್ BHK, ಫಸ್ಟ್ 2 BHK ಆ್ಯಂಡ್ ದೆನ್ ಸೆಕೆಂಡ್ 2 BHK. ಟೋಟಲ್ 3 ಮನೆ ಇದ್ದಾವೆ. 3 ಮನೆಗೂ ಏನು ಅಡುಗೆ ಮನೆಗೆ ಮಾತ್ರ ಇಂಟೀರಿಯರ್ ಕೊಟ್ಟಿದ್ದಾರೆ. ಇನ್ನೆಲ್ಲ ಇದಕ್ಕೂ ಇಂಟೀರಿಯರ್ ನಿಮಗೆ ಆಪ್ಷನ್ಸ್ ಬಿಟ್ಟಿದ್ದಾರೆ, ಅವರ ಅಭಿರುಚಿಗೆ ತಕ್ಕನಾಗಿ ಮಾಡ್ಕೊಳ್ಳಿ ಅಂತ. ನೋಡಿ ಫ್ರೆಂಡ್ಸ್, ಈಗ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಪಾರ್ಕಿಂಗ್ ನಿಮ್ಗೆ 100% ಆಗಿ ನೀವು ಒಂದು ಕಾರ್ನ ನಿಲ್ಸ್ಕೊಬೋದು, ಒಂದು 4-5 ಬೈಕ್ ನಿಲ್ಸ್ಕೊಬೋದು. CMC ವಾಟರ್ ಕನೆಕ್ಷನ್ ಇದೆ. BBMP ಬಿ ಖಾತಾ CMC ವಾಟರ್ ಕನೆಕ್ಷನ್ ಇದೆ. MS ಗೇಟ್ ಕೊಟ್ಟಿದ್ದಾರೆ. ನೋಡಿ, ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ಪಾರ್ಕಿಂಗ್ನ. ಪಾರ್ಕಿಂಗ್ ದೊಡ್ಡದಾಗಿ ಇದೆ. ನಿಮಗೆ ಏನೋ ಬಾಡಿಗೆ ಪರ್ಪೋಸಿಗೆ ಕೊಟ್ಟಾಗೂ ಅವ್ರಿಗೂ ವೆಹಿಕಲ್ ನಿಲ್ಸ್ಕೊಳ್ಳೋಕ್ಕೆ, ನಿಮ್ಮ ಸ್ವಂತ ವೆಹಿಕಲ್ ನಿಲ್ಸ್ಕೊಳ್ಳೋಕ್ಕೂ ಇಲ್ಲಿ ಜಾಗ ಚೆನ್ನಾಗಿದೆ, ದೊಡ್ಡದಾಗೇ ಇದೆ. ಬನ್ನಿ ಫ್ರೆಂಡ್ಸ್, ಈಗ ಗ್ರೌಂಡಲ್ಲಿರೋ ಸಿಂಗಲ್ BHK ಮನೆಯನ್ನು ತೋರಿಸ್ತೀನಿ. ಇದರಲ್ಲಿ ಮನೆಗಳು ಅಂದರೆ ನಾರ್ತ್ಗೆ ಇರೋದ್ರಿಂದ ನಿಮಗೆ ಪ್ಲ್ಯಾನನ್ನು ಚೆನ್ನಾಗಿ ಬಂದಿದೆ. ಆಮೇಲೆ ಜಾಗನೂ ದೊಡ್ಡದಾಗಿ ಇದ್ದಾವೆ, ಎಲ್ಲ ಸ್ಪೇಷಿಯಸ್ ಆಗಿರುತ್ತೆ. ಸೊ ನಿಮಗೆ ಮನೆ ದೊಡ್ಡದಾಗೆ ಕಾಣ್ತವೆ, ಪ್ರತಿಯೊಂದು ಮನೆಯೂ ದೊಡ್ಡದಾಗೆ ಕಾಣ್ತವೆ. ನೋಡಿ ಫ್ರೆಂಡ್ಸ್, ಒನ್ಲಿ ಅಡುಗೆ ಮನೆಗೆ ಮಾತ್ರ ಅಂದರೆ ಕಿಚನ್ ವಾರ್ಡ್ರೋಬ್ಸ್ ಮಾತ್ರ ಮಾಡಿದ್ದಾರೆ. ಬೆಡ್ರೂಮ್ಸ್ ವಾರ್ಡ್ರೋಬ್ಸು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದಾರೆ ಅವರು. ನೋಡಿ, ಹಾಲ್ನ ತೋರಿಸ್ತಾ ಇದ್ದೀನಿ. ಇದು ಬಾಡಿಗೆಗೆ ಅಂತ ಮಾಡಿರೋ ಮನೆ ಇದು. ಇನ್ನು ಒಂದು 5-10% ಕೆಲಸ ಇದೆ. ಏನೋ ಈ ದೇವ್ರ ಮನೆಗೆ ಗ್ಲಾಸ್ಗಳು ಹಾಕೋದು, ಆಮೇಲೆ ಸ್ವಲ್ಪ ವಾಟರ್ ಫಿಟ್ಟಿಂಗ್ಸು, ಇನ್ನು ಏನೇ ಇದ್ದರೂ ಸ್ವಲ್ಪ 5-10% ಕೆಲಸ ಬಾಕಿ ಇದೆ. ಸೊ ನಿಮಗೆ ಎಲ್ಲ ಓಕೆ ಆದರೆ ಅದನ್ನು ಅವರು ಕಂಪ್ಲೀಟ್ ಮಾಡಿಕೊಟ್ಟು ನಿಮಗೆ ಕೀ ಕೊಡ್ತಾರೆ. ಈಗ ಬನ್ನಿ, ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಬೆಡ್ರೂಮ್ ವಾರ್ಡ್ರೋಬ್ಸ್ಗೆ ಅಂತ ನೋಡಿ ಆ ಕಡೆ ಅಪೋಸಿಟ್ ಒಂದು ಚಿಕ್ಕ ಜಾಗ ಕೊಟ್ಟಿದ್ದಾರೆ ವಾರ್ಡ್ರೋಬ್ಸ್ಗೆ ಅಂತ ಸಪ್ರೇಟಾಗಿ. ಆರಾಮಾಗಿ ಕಿಂಗ್ ಸೈಜ್ ಕಾರ್ಡ್ನ ಯೂಸ್ ಮಾಡ್ಬೋದು. ಹಿಂದೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಬಾಡಿಗೆ ಎಷ್ಟು ಬರುತ್ತೆ ಅಂದರೆ, ಈ ಸಿಂಗಲ್ BHKಗೆ ಒಂದು 5,000-6,000 ಬಾಡಿಗೆ ಬರುತ್ತೆ. 2 BHKಗೆ 10,000-12,000 ಬಾಡಿಗೆ ಬರುತ್ತೆ. ಸೊ ರೆಂಟೆಡ್ ಇನ್ಕಮ್ ನೋಡೋರು ಆರಾಮಾಗಿ ಈ ಮನೆಯನ್ನು ತೊಗೊಬೋದು. ಇಲ್ಲಾಂದರೆ ಓನಾಗಿ ಇದ್ಕೊಂಡು ರೆಂಟೆಡ್ ಇನ್ಕಮ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ರೆಂಟೆಡ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಟೋಟಲ್ ಒಂದು ಓನರ್ ಇಲ್ಲ ಅಂದರೆ 10-15 ಪ್ಲಸ್ 5 ಟೋಟಲ್ ಒಂದು 25,000 ರೆಂಟೆಡ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓನರ್ ಇಲ್ಲ ಅಂದರೆ, ಓನರ್ ಇತ್ಕೊಂಡಾದರೆ ಒಂದು 15,000
ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ವರ್ಕು ಕ್ವಾಲಿಟಿ ಇದೆ, ಚೆನ್ನಾಗಿದೆ. ನಾನು ನೋಡ್ದಂಗೆ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ನೀವು ನೋಡಿದಾಗ ನಿಮಗೂ ಗೊತ್ತಾಗುತ್ತೆ ವರ್ಕು ಯಾವ ರೀತಿ ಇದೆ ಅಂತ. ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನು ಯಾವುದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನ ತೋರಿಸ್ತಾ ಇದ್ದೀನಿ. 3 ಮನೆ ಅಲ್ವಾ, 3 ಮನೆಗೂ ಸಪ್ರೇಟ್ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಮೆಟ್ಲಿಗೆ ಸ್ಟೇರ್ ಕೇಸ್ಗೆ SS ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸ್ಟೇರ್ ಕೇಸ್ಗೆ SS ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. 3 ಫೀಟ್ ಸ್ಟೇರ್ ಕೇಸ್ ಇದೆ. ಅಪ್ ಟು ರೂಫ್ವರೆಗೂ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಕ್ರೀಮ್ ಕಲರ್ ವಾಲ್ ಟೈಲ್ಸ್ನ ಅಪ್ ಟು ರೂಫ್ವರೆಗೂ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗಿನ ಮನೆಗಳು, ಹೊಸ ಮನೆಗಳಲ್ಲಿ ನಿಮಗೆ 7 ಫೀಟ್ ಅಂದರೆ ಡೋರ್ ಲೆವೆಲ್ಗೆ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಆಲ್ಮೋಸ್ಟು ಇವರು ಆ ರೀತಿ ಮಾಡಿಲ್ಲ, ಅಪ್ ಟು ರೂಫ್ವರೆಗೂ ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರಲ್ಲಿನ 2 BHK ಮನೆಯನ್ನು ತೋರಿಸ್ತೀನಿ. ಡೋರು ಟೀ ಕುಡ್ನ ಯೂಸ್ ಮಾಡಿದ್ದಾರೆ. ಫಸ್ಟ್ ಟೀ ಕುಡ್ನ ಡೋರ್ನ ಯೂಸ್ ಮಾಡಿದ್ದಾರೆ. ಹಾಲ್ ನೋಡಿ, ಲಿವಿಂಗ್ ಏರಿಯಾ ನೋಡಿ, ಚೆನ್ನಾಗಿದೆ, ದೊಡ್ಡದಾಗಿದೆ. 100% ನಿಮಗೆ ಸ್ಪೇಷಿಯಸ್ ಆಗಿ ಕಾಣುತ್ತೆ. ಇದು POP ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಬನ್ನಿ ನೋಡಿ, ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ಹಾಲ್ನ. ನೋಡಿ ಫ್ರೆಂಡ್ಸ್, ಇದು ವಿಂಡೋ ಕೂಡ ಅಷ್ಟೇ, ಹಾಲಲ್ಲಿರೋ ವಿಂಡೋ ಕೂಡ ಅಷ್ಟೇ ಫುಲ್ಲು ದೊಡ್ಡದಾಗಿ ಮಾಡಿದ್ದಾರೆ. ಏನಿಲ್ಲ ಅಂದರೆ ನಿಮಗೆ ಗಾಳಿ ಬೆಳಕು ಬರಲಿ ಅಂತಲೇ ಮೇಯ್ನ್ ಓನರ್ ಫೋಕಸ್ ಏನಂದರೆ ಗಾಳಿ ಬೆಳಕು ಮೇಯ್ನ್ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ಅವರು ದೊಡ್ಡದಾಗಿ ಮಾಡಿದ್ದಾರೆ ಹಾಲಲ್ಲಿ ಕಿಟಕಿನ. ನೋಡಿ ಈಗ ಇದನ್ನು ಅಡುಗೆ ಮನೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ವಾಲ್ ಟೈಲ್ಸ್ ಫುಲ್ಲು ಚೆನ್ನಾಗೇ ಇದೆ. ಕ್ರೀಮ್ ಕಲರ್, ಇಲ್ಲೂ ಕೂಡ ಕ್ರೀಮ್ ಕಲರ್ ವಾಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ, ಪ್ಲಸ್ ವೈಟ್ ಮಿಕ್ಸ್ ಆಗಿದೆ. ನೋಡಿ ಫ್ರೆಂಡ್ಸ್, ಫಸ್ಟ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ಫಸ್ಟ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಯಾವುದೇ ಇಂಟೀರಿಯರ್ ಅಂದರೆ ಬೆಡ್ರೂಮ್ ವಾರ್ಡ್ರೋಬ್ಸ್ ಯಾವುದು ಕೂಡ ಆಗಿರೋದಿಲ್ಲ. ಸೊ ಅದೆಲ್ಲ ನಿಮ್ಮ ಚಾಯ್ಸ್ಗೆ ಬಿಟ್ಟಿದ್ದಾರೆ. ಪ್ರತಿಯೊಂದು ಬೆಡ್ರೂಮ್ಗೂ 2 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ವಾಷಿಂಗ್ ಮಿಷಿನ್ಗಿಂತ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಇಲ್ಲೂ ಅಷ್ಟೇ ವಾಶ್ ಬೇಸಿನ್ ಕೊಟ್ಟಿದ್ದಾರೆ, ಪ್ಲಸ್ ಕೆಳಗಡೆ UPSಗೆ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಬಾತ್ರೂಮ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕಾಮನ್ ಬಾತ್ರೂಮು, ಇಂಡಿಯನ್ ಟೈಪ್ ಟಾಯ್ಲೆಟ್ನ ಯೂಸ್ ಮಾಡಿದ್ದಾರೆ ಇಲ್ಲಿ. ನೋಡಿ, ಇವಾಗ ಸೆಕೆಂಡ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ಬೆಡ್ರೂಮ್ಸಲ್ಲಿ ನೀವು 100% ಫ್ಯಾಮಿಲಿ ಕಾರ್ಡ್ನ ಯೂಸ್ ಮಾಡ್ಬೋದು. ಯಾಕಂದರೆ ಅಷ್ಟು ಸ್ಪೇಷಿಯಸ್ ಆಗಿ ಇದೆ ಬೆಡ್ರೂಮ್ಸು. ನೋಡಿ, ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದು ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ, ಇನ್ನೊಂದು ಬೆಡ್ರೂಮ್ಗೆ ಯಾವುದೇ ಬಾತ್ರೂಮ್ ಇರೋಲ್ಲ, ಅಟ್ಯಾಚ್ ಬಾತ್ರೂಮ್ ಇರೋಲ್ಲ. ಫ್ರೆಂಡ್ಸ್, ಒಬ್ಬೊಬ್ಬರು ಕೆಲವರು ವಿಸಿಟ್ ಮಾಡಿದಾಗ ಬಿಲ್ಡಿಂಗ್ ಕ್ವಾಲಿಟಿ ಬಗ್ಗೆ ಕಂಫರ್ಟ್ ನೋಡ್ತಾರೆ, ಆಮೇಲೆ ಪಾರ್ಕಿಂಗ್ ಕಂಫರ್ಟ್ ನೋಡ್ತಾರೆ, ಆಮೇಲೆ ಗಾಳಿ ಬೆಳಕು ಚೆನ್ನಾಗಿ ಬರ್ತಿದೆ ಅಂತ ನೋಡ್ತಾರೆ, ಆಮೇಲೆ ಇಂಟೀರಿಯರ್ ವರ್ಕ್ ಚೆನ್ನಾಗಿದೆಯಾ ಅಂತ ನೋಡ್ತಾರೆ. ಆದರೆ ನನ್ನ ಕಡೆಯಿಂದ ಒಂದು ಸಜೆಷನ್ನು, ದಯವಿಟ್ಟು
ತಿಳ್ಕೊಳ್ಳಿ. ಏನಂದರೆ ನಿಮಗೆ 100ಕ್ಕೆ 100 ಕಂಫರ್ಟು ನಿಮಗೆ ಯಾವ ಮನೆಯಲ್ಲೂ 100% ಸಿಗೋಲ್ಲ. ಆದರೆ ನೀವು ಒಂದಷ್ಟು ಪಾಯಿಂಟ್ಸ್ಗಳು ಹಾಕೊಂಬರ್ಬೇಕಾಗತ್ತೆ. ನನಗೆ ಈ ಕಂಫರ್ಟ್ಸ್ ಇದ್ದರೆ ಸಾಕು, ನಾನು ಓಕೆ ಮಾಡ್ಕೊಬೇಕು ಅಂತ. ಸೊ ಆ ಥರ ಪಾಯಿಂಟ್ಸ್ ಮಾಡಿಕೊಂಡು ನೀವು ಆ ಥರ ನೋಡಿ. ಯಾಕಂದರೆ ಆವಾಗ ನಿಮಗೆ ಮನೆ ಓಕೆ ಮಾಡ್ಬೋದು. 100ಕ್ಕೆ 100 ಎಲ್ಲೂ ಸಿಗೋಲ್ಲ. ಅದರಿಂದ ನನ್ನ ಸಜೆಷನ್ ಆ ಥರ. ನೀವು ಮೇಯ್ನ್ ನೋಡಬೇಕಾಗಿರೋದು ಬಿಲ್ಡಿಂಗ್ ಕ್ವಾಲಿಟಿ ನೋಡಿ. ಆಮೇಲೆ ಕಟ್ಟಿರೋ ಮೆಟೀರಿಯಲ್ ಚೆಕ್ ಮಾಡಿ. ಅದು ಬಿಟ್ಟರೆ ನಿಮಗೆ ಇದು ಏನು ಡಾಕ್ಯುಮೆಂಟ್ಸು ಇವೆಲ್ಲ ಅಂದರೆ ಒಂದು 80% ಮನೆ ನಿಮಗೆ ಕಂಫರ್ಟ್ ಆಗಿದ್ದು ನಾನು ತೊಗೊಬೋದು ಅಂತ ಅಂದ್ಕೊಂಡು ಬಂದು ವಿಸಿಟ್ ಮಾಡಿ. 100% ನಿಮಗೆ ಯಾವುದಾದ್ರೂ ಮನೆ ಓಕೆ ಆಗುತ್ತೆ. ಆದರೆ ನಾನು ಇನ್ನೊಂದು ಮೇಯ್ನ್ ಸಜೆಷನ್ನು, ಡಾಕ್ಯುಮೆಂಟ್ಸಲ್ಲಿ ಮಾತ್ರ ಯಾವುದೇ ರೀತಿ ನೀವು ಕಾಂಪ್ರಮೈಸ್ ಆಗೋಕ್ಕೆ ಹೋಗ್ಬೇಡಿ. ಯಾಕಂದರೆ ಡಾಕ್ಯುಮೆಂಟ್ಸ್ ಪಕ್ಕ ಇದ್ರೇ ನಿಮಗೆ ಮನೆ ಪಕ್ಕ ಆಗೋದು. ಅದರಿಂದ ದಯವಿಟ್ಟು ಡಾಕ್ಯುಮೆಂಟ್ಸ್ ಒಂದು ಮೇಯ್ನ್ ಚೆಕ್ ಮಾಡಿಕೊಂಡು ಮನೇನ ತೊಗೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಮನೆಗಳು ನೋಡಿದಷ್ಟು ನೋಡ್ತಾನೇ ಇರ್ತೀವಿ. ಸೊ ಅದಕ್ಕೆ ಹೆಂಗಿದ್ರು ನನ್ನ ಸಜೆಷನ್ ಏನಂದರೆ, ವಿಡಿಯೋ ಹೆಂಗಿದ್ರು ನೋಡಿರ್ತೀರ ಮನೆಯಲ್ಲೇ ಕೂತ್ಕೊಂಡು. ನಾವು ಇದರಲ್ಲಿ ವಿಡಿಯೋದಲ್ಲಿ ಯಾವುದೇ ರೀತಿ ಎಡಿಟಿಂಗ್ ಅಂದರೆ ಸ್ಪೆಷಲ್ಲಾಗಿ ಏನೂ ನಾವು ಎಡಿಟ್ ಮಾಡಿ ನಿಮಗೆ ತೋರಿಸಲ್ಲ. ಮನೆ ಹೇಗಿರುತ್ತೋ ಆ ರೀತಿಯೇ ನಾನು ತೋರಿಸೋದು. ಸೊ ಯಾವುದೇ ರೀತಿ ಎಕ್ಸ್ಟ್ರಾ ವರ್ಕು ಇದರಲ್ಲಿ ನಾನು ಎಡಿಟಿಂಗಲ್ಲಿ ಮಾಡಿರಲ್ಲ. ಸೊ ನಿಮಗೆ ಮನೆಯಲ್ಲೇ ವಿಡಿಯೋನ ನೀವು ಪೂರ್ತಿ ನೋಡಿ, ಮನೆ ಪೂರ್ತಿ ನೋಡಿ, ಮನೆ ನಿಮಗೆ ಓಕೆ ಇದೆ ಅನ್ನಂಗಿದ್ರೆ ಮಾತ್ರ ಆ ಮನೆ ಬಂದು ನೀವು ಒಂದ್ಸರಿ ವಿಸಿಟ್ ಮಾಡಿ ಓಕೆ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ನಿಮ್ಮದು ಎಷ್ಟೊಂದು ವರ್ಕ್ಗಳು ಇರ್ತವೆ, ನಿಮ್ಮದೇ ಆದ ಪರ್ಸ್ನಲ್ ಕೆಲಸಗಳು ಇರ್ತವೆ. ಎಲ್ಲ ಇದು ಬಿಟ್ಟು ನೀವು ಒಂದ್ಸರಿ ಬರ್ತೀರಾ ಅಂದರೆ, ನೀವು ಹೆಂಗಿದ್ರು ವಿಡಿಯೋ ಇದ್ದಾಗ ನೀವು ಕಂಪ್ಲೀಟ್ ವಿಡಿಯೋ ನೋಡಿ, ಅಲ್ಲಿ ಓಕೆ ಮಾಡ್ಕೊಂಡು ಆಮೇಲೆ ಬಂದು ವಿಸಿಟ್ ಮಾಡಿ ನೋಡಿದ್ರೆ ನಿಮಗೆ ಬೇಗ ಮನೆ ನೀವು ಯಾವುದಾದ್ರು ಒಂದು ಚೂಸ್ ಮಾಡ್ಬೋದು. ನಮಗೆ ಇನ್ನೊಂದು 2-3 ಮನೆ ತೋರಿಸಿ ಅಂತ ಬಂದಾಗ ಕೇಳ್ಕೊತೀರಾ. ಆದರೆ ನಮಗೆ ತೋರ್ಸೋಕ್ಕೆ ಯಾವುದೇ ರೀತಿ ನಮಗೆ ಬೇಜಾರಿಲ್ಲ. ಯಾಕಂದರೆ ನಮ್ಮ ಕೆಲಸನೇ ಅದು. ನಿಮಗೆ ಒಂದು ಮನೆಗಳು ತೋರಿಸಿ ಓಕೆ ಮಾಡೋದೇ ನಮ್ಮ ಕೆಲಸ. ಆದರೆ ನಿಮಗೆ ಇವಾಗ ಒಂದೊಂದು ಮನೆಯೂ ತೋರಿಸಿದಾಗ ನಿಮ್ಮ ಮನಸ್ಸು ಡೈವರ್ಟ್ ಆಗ್ತವೆ. ಮನಸ್ಸು ಇನ್ನೂ ಏನೋ ಒಂದು ಚೆನ್ನಾಗಿರ್ಬೋದು, ಇನ್ನೂ ಒಂದು ನೋಡ್ಬೋದು, ಮಾಡ್ಬೋದು ಅನಿಸುತ್ತೆ. ಆದರೆ ನಿಮಗೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ, ನಿಮಗೆ ಎಷ್ಟು ಏನೋ ನಿಮ್ಮ ಪರ್ಸ್ನಲ್ ಕೆಲಸಗಳೆಲ್ಲ ಪೆಂಡಿಂಗ್ ಇರ್ತವೆ. ಸೊ ಇದಕ್ಕೋಸ್ಕರ ನೀವು ಹೆಂಗಿದ್ರು ವಿಡಿಯೋದಲ್ಲಿ ನೋಡ್ತಿರಲ್ಲ, ಈ ಮನೆ ನನಗೆ ಓಕೆ, ಈ ಮನೆ ಫೈನಲ್ ಮಾಡೋಣ ಅಂದ್ಕೊಂಡು ಅಲ್ಲೇ ವಿಡಿಯೋದಲ್ಲೇ ಒಂದು 80% ನಿಮಗೆ ಓಕೆ ಇದ್ದರೆ ವಿಸಿಟ್ ಮಾಡಿದ್ಮೇಲೆ ನಿಮಗೆ ಕಂಫರ್ಟ್ ಆದಮೇಲೆ 100% ಅದನ್ನು ಬೈ ಮಾಡಿ ಅಂತ ಕೇಳ್ಕೊತೀನಿ. ಹೆಚ್ಚಿಗೆ ನೋಡಿದಷ್ಟು ನಿಮಗೆ ಮನಸ್ಸು ಡೈವರ್ಟ್ ಆಗುತ್ತೆ ನನ್ನ ಪ್ರಕಾರ. ಅದಕ್ಕೋಸ್ಕರ ನನ್ನ ಸಜೆಷನ್ ಅಷ್ಟೇ ಇದು. ದಯವಿಟ್ಟು ಅದನ್ನು ತಪ್ಪಾಗಿ ತಿಳ್ಕೊಬೇಡಿ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ನೋಡಿ ಸೆಕೆಂಡ್ ಫ್ಲೋರಲ್ಲಿ 2 BHK ಮನೇನ ತೋರಿಸ್ತಾ ಇದ್ದೀನಿ. ನೋಡಿ, ರೋಡ್ ಸೈಡ್ಗೆ 3 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಹಾಲ್ ಎಲ್ಲ ದೊಡ್ಡದಾಗೇ ಇದೆ. ಬೆಡ್ರೂಮ್ ಎಲ್ಲ ದೊಡ್ಡದಾಗೇ ಇದೆ. ಪ್ಲಸ್ ಇದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಈ ಬೆಡ್ರೂಮ್ನಲ್ಲಿ. ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ ಹಾಲ್ನ ಲಿವಿಂಗ್ ಏರಿಯಾನ. ಬನ್ನಿ ಫ್ರೆಂಡ್ಸ್, ಈಗ ಟೆರೆಸ್ಗೆ ಹೋಗೋಣ. ಫುಲ್ಲು ಟೋಟಲಿ ಈ ಸ್ಟೇರಿಂಗ್ಸ್ ಎಲ್ಲ ಅಂದರೆ ರೇಲಿಂಗ್ಸ್ ಎಲ್ಲ ಫುಲ್ಲಿ SS ಕೊಟ್ಟಿದ್ದಾರೆ. ಯಾವುದು MS ಯೂಸ್ ಮಾಡಿಲ್ಲ. ಎನಿವೆ ಫ್ರೆಂಡ್ಸ್, ನನಗೆ ದಯವಿಟ್ಟು ನನ್ನ ಚಾನಲ್ಗೆ ಯಾರ್ದು ಹೊಸ್ದಾಗಿ ಬಂದು ವಿಡಿಯೋ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರು ಪ್ರಾಪರ್ಟಿ, ಸೈಟ್ಸು, ಬಿಲ್ಡಿಂಗ್ಸು ಯಾವುದಾದ್ರೂ ಬೇಕಾಗಿದೆ ದಯವಿಟ್ಟು ಅವ್ರಿಗೂ ರೆಫರ್ ಮಾಡಿ, ನೀವು ಕೂಡ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಇದ್ರ ಮೆಷರ್ಮೆಂಟ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. 20/40 ಟೋಟಲ್ 800 ಸ್ಕ್ವೇರ್ ಫೀಟು. ಗ್ರೌಂಡ್ ಸಿಂಗಲ್ BHK, ಫಸ್ಟ್ 2 BHK, ಸೆಕೆಂಡ್ 2 BHK. ವಾಟರ್ CMC ವಾಟರ್ ಕನೆಕ್ಷನ್ ಇದೆ, ಕಾರ್ ಪಾರ್ಕಿಂಗ್ ಇದೆ.
20 ಫೀಟ್ ರೋಡ್ ಇದೆ. ಮನೆ ಮುಂದೆ BBMP ಬಿ ಖಾತಾ, ಕ್ಲಿಯರ್ ಟೈಟಲ್ ಇರುತ್ತೆ, ಪಕ್ಕ ಡಾಕ್ಯುಮೆಂಟ್ಸ್ ಇರುತ್ತೆ. ಆಮೇಲೆ ನಿಮಗೆ ಡಿಸ್ಟೆನ್ಸ್ ಅಂತ ಹೇಳಬೇಕು ಅಂದರೆ ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ ಒಂದು 2 ಕಿಲೋಮೀಟರ್ಸು, ಆಮೇಲೆ NH4 ಒಂದು 2 ಕಿಲೋಮೀಟರ್ಸು. ಆಮೇಲೆ ಇದ್ರ ನಿಯರ್ ಬೈ ಪ್ಲೇಸಸ್ ಯಾವ್ದು ಅಂದರೆ ದೊಡ್ಡಬಿದ್ರಕಲ್ಲು, ಚಿಕ್ಕಬಿದ್ರಕಲ್ಲು, ಯಾವುದು ಪೀಣ್ಯ, ಜಾಳಲಿ ಕ್ರಾಸು, ಇವೆಲ್ಲ ನಿಯರ್ ಬೈ ಪ್ಲೇಸಸ್ಸು. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 96 ಲಕ್ಷ, 96 ಲ್ಯಾಕ್ಸು. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಆಮೇಲೆ ಫ್ರೆಂಡ್ಸ್, ನೀವು ದಯವಿಟ್ಟು ನನಗೆ ನಾನು 8 to 8 ಅವೈಲೇಬಲ್ ಇರ್ತೀನಿ. ನಿಮಗೇನೇ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ, ಕಮೆಂಟ್ ಮಾಡಿ, ಕಾಲ್ ಮಾಡಿ ತಿಳ್ಕೊಬೋದು. ಆಮೇಲೆ ವಿಸಿಟ್ ಮಾಡಬೇಕಾದ್ರೆ ದಯವಿಟ್ಟು ಫ್ಯಾಮಿಲಿ ಜೊತೆ ಬಂದರೆ ನನಗೆ ತುಂಬ ಅನುಕೂಲ ಆಗುತ್ತೆ. ಸೊ ದಯವಿಟ್ಟು ನನ್ನ ರಿಕ್ವೆಸ್ಟು ಫ್ಯಾಮಿಲಿ ಜೊತೆ ಬನ್ನಿ ಅಂತ. ಆಮೇಲೆ 1 ಡೇ ಬಿಫೋರು ಇಲ್ಲ ಒಂದು 3 hours ಮುಂಚೆ ಫೋನ್ ಮಾಡಿ ತಿಳಿಸಿ ಬಂದರೆ ನನಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಬೇರೆ ಕಸ್ಟಮರ್ಸು ನಾನು ತೋರಿಸ್ತಾ ಇರ್ತೀನಿ. ಸೊ ಆವಾಗ ನಿಮಗೆ ಟೈಮ್ ಕೊಡೋಕ್ಕಾಗಲ್ಲ. ಒಂದೇ ಟೈಮಲ್ಲಿ ಬಂದು ತೋರಿಸ್ಬೋದು, ಆದರೆ ನಿಮ್ಮದೇ ಆದ ಬಜೆಟು, ಅವ್ರದ್ದೇ ಆದ ಬಜೆಟು ಬೇರೆ ಬೇರೆ ಇರುತ್ತೆ. ಸೊ ಅದಕ್ಕೋಸ್ಕರ ನನಗೆ ಅದು ಕಷ್ಟ ಆಗ್ಬೋದು. ಸೊ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊತೀನಿ. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.